ಎಸ್ಐಆರ್ ಹೆಲ್ಪ್ ಲೈನ್ಗೆ ಚಾಲನೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ತಿರುಗೇಟು. ತುಮಕೂರಿನಲ್ಲಿ ಎಸ್ಐಆರ್ಗೆ ಪೂರಕವಾಗಿ ಹೆಲ್ಪ್ ಲೈನ್ಗೆ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮತದಾರರ ಪಟ್ಟಿಗೆ ಅಕ್ರಮ ಸೇರ್ಪಡೆ ನಡೆದಿದೆ ಎಂಬ ಬಿಜೆಪಿ ಆರೋಪವನ್ನು ತಳ್ಳಿಹಾಕಿ ಅಗತ್ಯ ದಾಖಲೆಗಳಿಲ್ಲದೆ ಮತದಾರರನ್ನು ಸೇರಿಸಲು ಸಾಧ್ಯವಿಲ್ಲ ಎಂದರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಗೊಂದಲವಿದ್ದರೆ ಚುನಾವಣಾ ಆಯೋಗಕ್ಕೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ತಿಳಿಸಿದ ಅವರು, ಅರ್ಹ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡದಂತೆ ಜಾಗೃತಿ ಮೂಡಿಸಲು ಕಾಂಗ್ರೆಸ್ ಹೆಲ್ಪ್ ಡೆಸ್ಕ್ ಆರಂಭಿಸಲಾಗಿದೆ ಎಂದರು. ಮಾಜಿ ಶಾಸಕ ಡಾಕ್ಟರ್ ಎಸ್ ಶಫಿ ಅಹಮದ್ ಮಾತನಾಡಿ, ಕಳೆದ 1 ವರ್ಷದಿಂದಲೇ ಎಸ್ಐಆರ್ ಕುರಿತು ಕಾಂಗ್ರೆಸ್ ಜಾಗೃತಿ ಮೂಡಿಸುತ್ತಿತ್ತು. ಮತದಾರರಿಗೆ ಫಾರಂ ಭರ್ತಿಗೆ ಅಗತ್ಯ ಸಹಾಯ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಯಾವುದೇ ಕಾರಣಕ್ಕೂ ಅರ್ಹ ಮತದಾರರು ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ಸ್ಥಳದಲ್ಲೂ ಕಾರ್ಯಾಗಾರಗಳನ್ನ ವರ್ಕ್ಶಾಪ್ಗಳನ್ನ ಮಾಡಿಕೊಂಡು ಯಾವ್ಯಾವ ದಾಖಲೆಗಳನ್ನ ನೀವು ಅಲ್ಲಿಗೆ ಕೊಡಬೇಕು, ರೆಕಾರ್ಡ್ಸ್ ಏನೇನು ಕೊಡಬೇಕು ಅಂತೇಳಿ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ. ಪ್ರತಿ BLOಗಳು ಜವಾಬ್ದಾರಿಯುತೆಯಿಂದ 2 ಸಲ 3 ಸಲ ಮನೆಗಳ ಬಳಿ ಹೋಗಿ ಅದನ್ನು ಜನಗಳ ಈ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಹಾಗೆಯೇ ವಿವಿಧ ರಾಜಕೀಯ ಪಕ್ಷಗಳ PLA2ಗಳು ಸಹಿತ ಅವರು ಸಹಿತ ಜನಗಳಿಗೆ ಮತದಾರರಿಗೆ ಎಚ್ಚರಿಕೆ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮಗಳು ಏನೇನಿದ್ದಾವೆ ಅವು ನಿಂತೋಗೋ ಸಂದರ್ಭ ಇರ್ತದೆ. ನೀವು ಎಲಿಜಿಬಿಲಿಟಿ ಸಿಗಲ್ಲ. ಯಾವುದಾದ್ರೂ ಬ್ಯಾಂಕಿಂದ ಲೋನ್ಗಳಿರ್ಬೋದು, ಮಕ್ಕಳಿಗೆ ಸ್ಕಾಲರ್ಶಿಪ್ಗಳಿರ್ಬೋದು, ತಪ್ಪೋಗುವಂಥ ಸಂಭವ ಇರುತ್ತೆ. ಅದಕ್ಕೆ ಆಸ್ಪದ ಕೊಡಬೇಡಿ. ಎಚ್ಚರಿಕೆಯಿಂದ ಇದರಲ್ಲಿ ಭಾಗವಹಿಸಿ. ಇದರ ಯಾವುದೇ ಥರದ ದುರುದ್ದೇಶ ಇಲ್ಲ. ನಿಮಗೋಸ್ಕರ, ನಿಮ್ಮ ರಕ್ಷಣೆಗೋಸ್ಕರ, ನಿಮ್ಮ ಅರ್ಹತೆಗೋಸ್ಕರ SIR ಪ್ರಕ್ರಿಯೆನ ನಡೆಸ್ತಾ ಇದ್ದಾರೆ. ನೀವು ಎಚ್ಚರಿಕೆಯಿಂದ ಇದರಲ್ಲಿ ಭಾಗವಹಿಸ್ರಿ ಅಂತೇಳಿ ಈ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕೆಪಿಸಿಸಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಮುರಳೀಧರ ಹಾಲಪ್ಪನವರು ಅವರು ತುಮಕೂರಿನ ವ್ಯಾಪ್ತಿಯಲ್ಲಿ ಈ SIR ಕಾರ್ಯಕ್ರಮದ ಬಗ್ಗೆ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವ ವಿಚಾರದಲ್ಲಿ ಈ ಕ್ಯಾಂಪನ್ನು ಕಂಡಕ್ಟ್ ಮಾಡಿದ್ದಾರೆ. ನಾನು ತುಮಕೂರಿನ ಜನತೆ ಪರವಾಗಿ ಅವರಿಗೆ ಆರ್ಥಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಸ್ನೇಹಿತರೆ, ಜುಲೈ 29ರಿಂದ ಹಿಡಿದು ಇವತ್ತು 50% ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ತುಮಕೂರು ಜಿಲ್ಲೆಯಲ್ಲಿ ಸರ್ಕಾರದ ಒಂದು BLOಗಳು ಭಾಳ ಯಶಸ್ವಿಯಾಗಿ ಮನೆ ಮನೆಗೂ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವತಿಯಿಂದ BLOಗಳು 2 ಅವರು ಸಹ ಅವ್ರ ಜೊತೆಗೆ ಪ್ರತಿ ಮನೆ ಮನೆಗೂ ಹೋಗಿ ಒಳ್ಳೆಯ ರೀತಿಯಲ್ಲಿ ಒಂದು ಬಾಂಧವ್ಯವನ್ನು ಹೊಂದಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇದ್ದಾರೆ. ಇವತ್ತು SIRಯಿಂದ ಸರ್ಕಾರದ ವತಿಯಿಂದ ಒಳ್ಳೆಯ ಉದ್ದೇಶದಿಂದ ಕರ್ನಾಟಕ ಸರ್ಕಾರದಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾನಾ ತಾಲೂಕುಗಳಲ್ಲಿ ಸಹ ಈ ಕ್ಯಾಂಪನ್ನು ಕಂಡಕ್ಟ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿ ಮಾಡ್ತಾ ಇದ್ದೀವಿ. ಇವತ್ತು ಮೊನ್ನೆ ತಾನೇ BJPಯ ನಾಯಕರುಗಳೆಲ್ಲ ಸೇರಿ ಒಂದು ಎಲೆಕ್ಷನ್ ಕಮಿಷನರ್ ದೂರು ಕೊಟ್ಟಿದ್ದಾರೆ. ಇದರಲ್ಲಿಂದ ಭಾಳ ಒಂದು ತಾರತಮ್ಯಗಳನ್ನು ಆಗ್ತಾ ಇದೆ. ಸರ್ಕಾರದ ವತಿಯಿಂದ ಒಂದು ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾ ಇರೋದು ನೋಡಿ ಅವರಿಗೆ ಸಹನೆ ಇಲ್ಲದೆ ಅವರು ಸರ್ಕಾರದ ವಿರೋಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ
ಏನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ, ನಾವು ಕಳೆದ 1 ವರ್ಷಗಳಿಂದ ಇದನ್ನು ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಪಕ್ಷದ ವತಿಯಿಂದ ಮನೆ ಮನೆಗೂ ನಮ್ಮ ಬಿಎಲ್ಒಗಳು ಹೋಗಿ ಅವರಿಗೆ ಅವರ ಎಲೆಕ್ಷನ್ನ ಏನು ತಾರತಮ್ಯಗಳಿಂದ ಆಗ್ಬೋದು ಅದರ ಬಗ್ಗೆ ತಿಳಿಯುವಂತ ಹೇಳಿ ಇವತ್ತು SCR ಇಂದ ನಿಮ್ಮ ಹೆಸರನ್ನು ವೋಟರ್ ಲಿಸ್ಟ್ ಬಿಟ್ಟು ಅಂದರೆ ನಿಮಗೆ ಸಿಗಬೇಕಾದ ಸವಲತ್ತುಗಳು ಸಿಗಕ್ಕಿಲ್ಲ. ಆದ್ದರಿಂದ ನಿಮ್ಮ ಆದ್ಯ ಜವಾಬ್ದಾರಿಯನ್ನು ತಿಳ್ಕೊಂಡು SR ಇಂದ ಒಳ್ಳೆ ರೀತಿಯಲ್ಲಿ ನಿಮ್ಮ ಬೇರೆ ಕೆಲಸ ಕಾರ್ಯಕ್ರಮ ಬಿಟ್ಟು ನಿಮ್ಮ ಹೆಸರನ್ನು ವೋಟರ್ ಲಿಸ್ಟಿಗೆ ನೋಂದಣಿ ಮಾಡ್ಕೋಬೇಕು ಅಂತ ನಾವು ಈ ಕಾರ್ಯಕಾರಿಯನ್ನು ಸನ್ಮಾನ್ಯ ಹಾಲಪ್ಪನವರು ಎಲ್ಲ ತುಮಕೂರಿನ ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಶಸ್ವಿ ನಮ್ಮ ತುಮಕೂರು ಜಿಲ್ಲೆಗೆ ಪ್ರಾರಂಭ ಮಾಡಿ ಶೆಟ್ಟಿಹಳ್ಳಿ ರೋಡಲ್ಲಿ ನಮ್ಮ SMS ಪಾಲಿಟೆಕ್ನಿಕ್ಗಳು ಸಹ ಸೋಮವಾರದಿಂದ ಇದೇ ರೀತಿ ಈ ಒಂದು ಟ್ರೈನಿಂಗ್ ಸೆಂಟರ್ ನಮ್ಮ ಬಿಎಲ್ಒಗಳು ಅವರ ಟ್ರೈನಿಂಗನ್ನು ಪಡ್ಕೊಂಡಿದ್ದಾರೆ. ಅವರು ಒಂದು ಸಹಾಯದಿಂದ ನಾವು ಈ SMS ಪಾಲಿಟೆಕ್ನಿಕ್ ಸಹ 29ನೇ ತಾರೀಕುವರೆಗೂ ಸಹ ಈ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡಿ ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.